ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ವಿಶ್ ಯು ಆಲ್ ಅ ಪ್ರಾಸ್ಪರಸ್ ಆ್ಯಂಡ್ ಅಬಂಡೆಂಟ್ 2024. ಸಮೃದ್ಧಿ ಮತ್ತು ಎಲ್ಲವೂ ನಿಮಗೆ ಬೇಕಾದ ಎಲ್ಲವೂ ಈ 2024ರಲ್ಲಿ ಸಿಗಲಿ ಅಂತ ಹಾರೈಸ್ತೀನಿ. ಹೊಸ ವರ್ಷ ಅಂತಂದರೆ ಏನು? ನೀವು ಹೇಳ್ಬೋದು, ನಾವು ಹೊಸ ವರ್ಷನ ಉಗಾದಿಗೆ ಆಚರಿಸ್ತೀವಿ ಅಥವಾ ಮತ್ತೊಂದಕ್ಕೆ ಆಚರಿಸ್ತೀವಿ ಅಂತ. ಇರಬಹುದು, 2 ಸತಿ ಖುಷಿ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಮತ್ತು ಈಗ ವಿಶೇಷ ಏನು ಅಂದರೆ, ಪ್ರಪಂಚದಾದ್ಯಂತ ಎಲ್ಲರೂ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾಗ ಆ ಒಂದು ವೈಬ್ ಏನಿರುತ್ತೆ, ಆ ಒಂದು ಎನರ್ಜಿ ಏನಿರುತ್ತೆ, ಅದು ಎಲ್ಲ ಕಡೆ ಒಂಥರ ವಿಜೃಂಭಿಸ್ತಾ ಇರುತ್ತೆ. ಆಗ ನಾವು ಅಂದ್ಕೊಂಡಿದ್ದನ್ನು ಮಾಡೋದು ಮತ್ತು ನಮ್ಮ ಈ ವರ್ಷ ಸುಗಮವಾಗಿ ಸುಲಲಿತವಾಗಿ ಸಾಗಲಿ ಅಂತ ಹೇಳೋದು ತುಂಬ ಸುಲಭ, ಮತ್ತು ಅದು ನಿಜ ಆಗೋದು ಅಷ್ಟೇ ಬೇಗ ಆಗುತ್ತೆ. ಸೊ ಯಾಕೆ ಆಗಬಾರ್ದು? ಯಾವುದೇ ಒಂದು ವಿಷಯ ಒಳ್ಳೆಯದಾಗಲಿ, ಎಲ್ಲಿಂದ ಬರಲಿ, ಯಾಕಾದರೂ ಬರಲಿ, ಅದನ್ನು ನಾವು ಸ್ವೀಕರಿಸೋದ್ರಲ್ಲಿ ಖಂಡಿತ ತಪ್ಪೇ ಇಲ್ಲ. ಸೊ ಹೊಸ ವರ್ಷ ನಾವು ವಿಶೇಷವಾಗಿ ನಮಗೆ ಹಿತಕರವಾಗಿ ಮಾಡ್ಕೋಬೇಕು ಅಂದಾಗ ಏನು ಮಾಡಬೇಕು ಅಂತಂದಾಗ, ಈ ಹೊಸ ವರ್ಷ ಸ್ಪಿರಿಚುವಲ್ ಆಗಿ, ಆಧ್ಯಾತ್ಮಿಕವಾಗಿ ಹೇಗೆ ಆಚರಿಸ್ಬೋದು ಅಂತಂದಾಗ ಒಂದು ರಿವ್ಯೂ ಮಾಡೋಣ. ಅಂದರೆ ಹೋದ ವರ್ಷ, ಕಳೆದ ವರ್ಷ ಹೇಗಿತ್ತು ಅನ್ನೋದನ್ನು ನೋಡೋಣ. ಅಂದರೆ ಯಾವ ಯಾವ ವಿಶೇಷವಾದ ಸಂಗತಿಗಳು ಈ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನಡೀತು. ವಿಶೇಷವಾದ ಯಾವುದೇ ವಿಷಯ ನಡೆದಿದ್ರೂ ಅದನ್ನು ಮೆಲುಕು ಹಾಕಿ ಆ ವಿಶೇಷವಾದ ವಿಷಯ ನಿಮ್ಮ ಜೀವನದಲ್ಲಿ ನಡೆದಿದ್ದಕ್ಕೆ ಧನ್ಯವಾದವನ್ನು ಹೇಳಿ. ಯಾರಿಗೆ? ಬ್ರಹ್ಮಾಂಡಕ್ಕೆ. ಮತ್ತು ಈ ವಿಶೇಷವಾದ ವಿಷಯಗಳ ಬಿಟ್ಟು ಒಳ್ಳೆಯ ಒಂದು ನೆನಪುಗಳು, ಸಿಹಿ ನೆನಪುಗಳು ಏನನ್ನು ಶೇಖರಿಸಿದ್ರಿ 2023ರಲ್ಲಿ ಅನ್ನೋದನ್ನು ಒಂದು ಮನಸ್ಸಿನಲ್ಲಿ ಬರಮಾಡ್ಕೊಳ್ಳಿ. ಅದಕ್ಕೆ ಕೂಡ ಧನ್ಯತಾ ಭಾವವನ್ನು ತಿಳಿಸಿ. ಮತ್ತು ನಿಮ್ಮ ಒಂದು ಏಳಿಗೆ ಏನಿತ್ತು, ಏನು ಸಕ್ಸಸ್ ಇತ್ತು ನಿಮ್ಮದು, ಏನೆಲ್ಲ ಸಾಧನೆಗಳನ್ನು ಮಾಡಿದ್ರಿ, ಅದರ ಬಗ್ಗೆ ಒಂದು ನೆನಪನ್ನು ಮಾಡ್ಕೊಳ್ಳಿ. ನಿಮ್ಮ ಗುರಿ, ಯಾವ ಯಾವ ಗುರಿಯನ್ನು ನೀವು ತಲುಪೋದಕ್ಕೆ ಸಾಧ್ಯ ಆಯಿತು, ಎಲ್ಲೆಲ್ಲಿ ನಿಮಗೆ ಕೈಚಪ್ಪಾಳೆ ದೊರೆಯಿತು, ಅದನ್ನು ಕೂಡ ಬರಮಾಡ್ಕೊಳ್ಳಿ. ಅದಕ್ಕೆ ಕೂಡ ನೀವು ಧನ್ಯತೆಯನ್ನು ಹೇಳಿ. ಒಂದು ವರ್ಷ ಆಗಲಿ, ಒಂದು ಜೀವನವಾಗಲಿ ಒಂಥರ ಒಂದೇ ನಾಣ್ಯದ 2 ಮುಖ ಅನ್ನೋ ಹಾಗೆ ವಿಶೇಷವಾದ ವಿಷಯಗಳು ನಡೀತಾ ಇರುತ್ತೆ. ಕೆಲವೊಂದು ನಾವು ಅಂದ್ಕೊಂಡಿದ್ದು ಆಗದೇ ಇರುವಂಥ ಒಂದು ಅನ್ಫುಲ್ಫಿಲ್ಡ್ ವಿಷಯಗಳು ಕೂಡ ಇರುತ್ತೆ. ಆ ಥರ ಜರುಗದ ವಿಷಯಗಳು, ಮುಗಿಯದ ಕೆಲವು ನೆನಪುಗಳು, ಮುಗಿಯದ ಕೆಲವು ವಿಷಯಗಳನ್ನು ನೆನಪು ಮಾಡ್ಕೊಳ್ಳಿ. ಯಾಕೆ ಆಗಲಿಲ್ಲ ನನಗೆ ತಿಳಿಸಿ ಹೇಳು ಬ್ರಹ್ಮಾಂಡವೇ ಅಂತ ನೀವು ಕೇಳ್ಕೊಳ್ಳಿ. ಯಾಕೆ ಆಗಲಿಲ್ಲ ಅಂದಾಗ ಅದನ್ನು ಸರಿ ಮಾಡ್ಕೊಳ್ಳೋದು ತುಂಬ ಸುಲಭ. ಯಾಕೆ ಆಗಲಿಲ್ಲ, ಅದು ಏನಾದರೂ ಕಾರಣ ಇತ್ತಾ ಅಂತ ತಿಳ್ಕೊಳ್ಳಿ. ಮತ್ತು ಕೆಲವೊಂದು ನೋವಿನ ಸಂಗತಿಗಳು ನಿಮ್ಮ ಈ ವರ್ಷದಲ್ಲಿ 2023ರಲ್ಲಿ ನಡೆದಿದ್ರೆ ಅದನ್ನು ಬ್ರಹ್ಮಾಂಡಕ್ಕೆ ಹೇಳಿ. ಇದು ಪುನರಾವರ್ತನೆ ಬೇಡ, ಏನು ಪಾಠ ಕಲಿಬೇಕು ಆ ಪಾಠವನ್ನು ನನಗೆ ಹೇಳು, ನಾನು ಕಲಿಯೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿ ಈ ಒಂದು ನೋವಿನ ಸಂಗತಿಗಳನ್ನು ಬ್ರಹ್ಮಾಂಡಕ್ಕೇ ವಾಪಸ್ ಕೊಟ್ಬಿಡಿ. ಏನು ಕಲಿಬೇಕೋ ಅದನ್ನು ಕಲಿತೀನಿ ಅಂತ ನೀವು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾತ್ರ ಮಾಡಬೇಕಷ್ಟೆ. ಮತ್ತು ಈಗ ನೀವು ಈ ಒಂದು ರಿವ್ಯೂ ಮುಗಿಸಿದ ಮೇಲೆ ಮುಂದಿನ ವರ್ಷ ನಿಮಗೆ ಚೆನ್ನಾಗಿರಬೇಕು, ಸುಖವಾಗಿರಬೇಕು, ಯಶಸ್ಸನ್ನು ತಂದು ಕೊಡಬೇಕು, ಸಮೃದ್ಧಿಯನ್ನು ತಂದು ಕೊಡಬೇಕು ಅಂದಾಗ ಏನು ಮಾಡಬೇಕು? ಅದಕ್ಕೆ ಇಂಟೆನ್ಷನನ್ನು ಸೆಟ್ ಮಾಡಬೇಕು. ಇಂಟೆನ್ಷನ್ ಹೇಗೆ ಸೆಟ್ ಮಾಡ್ತೀರಾ? ಮೊದಲು ನಿಮಗೆ ಅತಿ ಮುಖ್ಯವಾದ ವಿಷಯಗಳು ಯಾವುದು ಅದನ್ನು ಗಮನಿಸ್ಕೊಳ್ಳಿ. ನಿಮಗೆ ಕೆಲಸಕ್ಕೆ ಸಿಗಬೇಕು ಅಂತಂದಾಗ ಅದು ನಿಮ್ಮ ಪ್ರಯಾರಿಟಿದಾಗ ಏನೆಲ್ಲ ಮಾಡಬೇಕು, ಅದಕ್ಕೆ ಸ್ವಲ್ಪ ತಯಾರಿ ಕೂಡ ಮಾಡ್ಕೋಬೇಕು ಅಲ್ವಾ? ಯುದ್ಧಕ್ಕೆ ಹೋಗೋದು ಅಂದರೆ ಎಷ್ಟೇ ವೀರಾದರೂ ಹಾಗೆ ಹೋಗ್ಬಿಡೋಕ್ಕಾಗಲ್ಲ. ಅವನು ಅಸ್ತ್ರಗಳನ್ನು ನೋಡ್ಕೋಬೇಕು, ಅದಕ್ಕೆ ತಕ್ಕಂಥ ಒಂದು ಉಡುಗೆ ಕವಚ ಎಲ್ಲವನ್ನು ಹಾಕ್ಕೋಬೇಕು, ಆಮೇಲೆ ಹೋಗಬೇಕು. ಈಗ ಪ್ಲೇಯರ್ ಅಂದರೂ ಅಷ್ಟೇ ಅಲ್ವಾ, ಎಷ್ಟೇ ಒಳ್ಳೆ ಪ್ಲೇಯರ್ ಅಂದರೂ ಸೀದಾ ಹೋಗೋದಿಲ್ಲ, ಪ್ರಾಕ್ಟೀಸ್ ಇದ್ದೇ ಇರುತ್ತೆ. ಆ ಥರ ಆ ಪ್ರಯಾರಿಟಿ ಏನು, ಅದಕ್ಕೆ ನೀವು ಏನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ನೀವು ಕೆಲಸಕ್ಕೆ ಹೋಗಬೇಕು ಅಂದಾಗ ಇಂಟರ್ವ್ಯೂ ಏನೇನು ಕೇಳ್ತಾರೆ, ಹೇಗೆ ನೀವು ಪ್ರಿಪೇರ್ ಆಗಬೇಕು, ಅದೇ ಥರ ರೆಫರೆನ್ಸ್ ಯಾರ್ಯಾರ ಕೈಲಿ ಕೊಡಿಸ್ಬೇಕು, ನೀವು ಒಳ್ಳೆಯ ಒಂದು ರೆಸ್ಯೂಮೇನ ಹೇಗೆ ರೆಡಿ ಮಾಡಬೇಕು, ಇದು ನಿಮ್ಮ ಒಂದು ಪ್ರಿಪ್ರೇಷನ್ ಅಂತ ಹೇಳ್ಬೋದು, ಸಿದ್ಧತೆ ಅಂತ ಹೇಳ್ಬೋದು. ಮತ್ತು ಮದುವೆ ಆಗಬೇಕಂದ್ರೆ ಅದಕ್ಕೆ ಪ್ರಯಾರಿಟಿ ಏನು? ಪ್ರಯಾರಿಟಿ ನಿಮಗೆ ಮದುವೆ ಅಂತ ಇಟ್ಕೊಳ್ಳೋಣ. ಆವಾಗ ನೀವೇನು ಮಾಡಬೇಕು? ಏನಿದೆ, ಮದುವೆ ಆಗಬೇಕಂದ್ರೆ ಒಳ್ಳೆ ಕೆಲಸ ಇದೆಯಾ, ಮತ್ತು ಇದೆಯಾ, ಈ ಥರ ಇದೆಯಾ, ಮನೆ ಎಲ್ಲಿದೆ, ಹೀಗೆ ಇಂಥ ಹುಡುಗಿನ ನೀವು ಮದುವೆ ಆಗೋ ಒಂದು ಚಾನ್ಸ್ ಇದೆ ಅಂದಾಗ ಅವರ ಕೆಲಸ ಕಾರ್ಯಕ್ಕೂ ಈ ಮನೆ ಸೂಕ್ತವಾಗತ್ತಾ, ಅವರು ವರ್ಕಿಂಗ್ ಇದ್ದರೆ ಹೇಗೆ ಹೋಗಬೇಕು, ಹೇಗೆ ಬರಬೇಕು, ಇದನ್ನು ಒಂಚೂರು ಗಮನದಲ್ಲಿ ಇಟ್ಕೊಂಡು ಅದು ಪ್ರಯಾರಿಟೈಸಿಂಗ್ ಅಂತ ಹೇಳ್ತೀವಿ.
ಇದು ಒಂದು ಘಟ್ಟ ಆದಮೇಲೆ ಡಿಕ್ಲಟರ್ ಏನಂದರೆ ಮನೆಯನ್ನು ಶುದ್ಧ ಮಾಡೋದು. ನಾವು ಪ್ರತಿಯೊಂದು ಹಬ್ಬಕ್ಕೂ ಮಾಡ್ತೀವಿ, ದಸರಾಗೆ ಮಾಡ್ತೀವಿ, ದೀಪಾವಳಿಗೆ ಮಾಡ್ತೀವಿ, ಕ್ರಿಸ್ಮಸ್ಸಿಗೆ ಮಾಡ್ತೀವಿ, ನ್ಯೂ ಇಯರ್ಗೂ ಮಾಡ್ತೀವಿ, ಎಲ್ಲ ಮನೇನ ತುಂಬ ಕ್ಲೀನ್ ಮಾಡ್ತೀವಿ. ಆದರೆ ಅಲ್ಲಿ ಕ್ಲೀನೇ ಮಾಡೋದಿಲ್ಲ, ಮೇಲೆ ಮಾಡ್ತೀವಿ, ಶ್ಯಾಂಪು ಹಾಕಿ ಕಂಡೀಷ್ನರ್ ಹಾಕಿ ಎಲ್ಲ ಏನೋ ಮಾಡ್ತೀವಿ, ಒಳಗಡೆ ಕ್ಲೀನೇ ಮಾಡೋದಿಲ್ಲ. ಒಳಗಡೆ ಕೂಡ ಡಿಕ್ಲಟರ್ ಮಾಡಬೇಕು. ನಿಮ್ಮ ನೋವುಗಳನ್ನು, ಸಿಟ್ಟು, ಸೆಡವನ್ನು, ಕೋಪವನ್ನು, ಒಬ್ಬರ ಮೇಲೆ ಇರುವ ಹಗೆತನವನ್ನು ಎಲ್ಲವನ್ನು ಬಿಡಬೇಕಾಗತ್ತೆ. ಆಗ ಮಾತ್ರ ನೀವು ಹೊಸ ವರ್ಷನ ಚೆನ್ನಾಗಿ ಆಚರಿಸೋದಕ್ಕೆ ಸಾಧ್ಯ ಆಗತ್ತೆ. ಇದು ಎಲ್ಲದಕ್ಕೂ ನೀವು ಧನ್ಯತಾ ಭಾವದಲ್ಲಿ ಇರಬೇಕು. ಹೊಸ ವರ್ಷ ಅಂದಾಗ್ಲೂ ನಾವು ಕ್ಯಾಂಡಲ್ ಹಚ್ಚಲೇಬೇಕಲ್ವ. ಸೊ ಈ ಕ್ಯಾಂಡಲ್ನ ಹಚ್ಚಿ ಮತ್ತೊಮ್ಮೆ ನಾವು ಹ್ಯಾಪಿ ನ್ಯೂ ಇಯರ್ ಅಂತ ಶುರು ಮಾಡೋಣ. ಸೊ ಹ್ಯಾಪಿ ನ್ಯೂ ಇಯರ್ ಅಂದಾಗ ಹೇಗೆ ನಾವು ಇದು ಎಲ್ಲವೂ ನಮ್ಮ ಜೀವನದಲ್ಲಿ ಆರಾಮವಾಗಿ ನಡೆಯುತ್ತೆ ಅಂತಂದಾಗ ಒಂದು ರೀತಿ ಇದನ್ನು ಧ್ಯಾನದ ರೀತಿಯಲ್ಲಿ ಮಾಡೋದರಲ್ಲಿ ಸಾಧ್ಯ ಆಗುತ್ತೆ. ಸೊ ಈ ಒಂದು ನ್ಯೂ ಇಯರ್ ನಿಮಗೆ 2024 ಸುಖಕರವಾಗಿ ಇರಲಿ ಅಂತ ಹೇಳ್ತಾ ಒಂದು ಧ್ಯಾನವನ್ನು, ಸಿಂಪಲ್ ಆದ ಒಂದು ಪ್ರೇಯರನ್ನು ಮಾಡೋಣ. ಕಣ್ಮುಚ್ಚಿ ದೀರ್ಘವಾದ ಶ್ವಾಸ ತಗೊಳ್ಳಿ, ದೀರ್ಘವಾದ ಉಸಿರು, ದೇಹವನ್ನು ಆರಾಮಗೊಳಿಸಿ. ಮತ್ತೊಂದು ದೀರ್ಘವಾದ ಉಸಿರು, ನಿಮ್ಮ ಬೆನ್ನು, ನಿಮ್ಮ ಹೆಗಲು ಬಿಗಿ ಇದ್ದರೆ ಸಡಿಲಗೊಳಿಸಿ. ಮತ್ತೊಂದು ದೀರ್ಘವಾದ ಉಸಿರಿನಲ್ಲಿ ಮನಸ್ಸನ್ನು ಕೂಡ ಹಗುರಗೊಳಿಸಿ. 2023 ಕಳೆದ ವರ್ಷದ ಬಗ್ಗೆ ವಿಶೇಷವಾದ ಯಾವ ಘಟನೆಗಳು ನಿಮಗೆ ಖುಷಿ ಕೊಟ್ಟವು, ಸಂತೋಷ ಕೊಟ್ಟವು, ಯಶಸ್ಸನ್ನು ತಂದುಕೊಟ್ಟವು, ಮೆಲುಕು ಹಾಕಿ. ಕನಿಷ್ಠ 3 ವಿಷಯಗಳು, ಅದಕ್ಕೆ ಧನ್ಯತೆನ ಹೇಳಿ. ಆ ಖುಷಿಯನ್ನು ನಿಮ್ಮ ಒಂದು ದೇಹದಲ್ಲಿ ಅನುಭವಿಸಿ. ಈಗ ನಿಮ್ಮ ಈ ಕಳೆದ ವರ್ಷದಲ್ಲಿ ನಡೆದಂಥ ನೆನಪುಗಳನ್ನು ಮೆಲುಕು ಹಾಕಿ. ಆ ನೆನಪುಗಳಲ್ಲಿ ಖುಷಿ ಕೊಟ್ಟಂಥ ವಿಷಯವನ್ನು ಈಗ ಅನುಭವಿಸಿ ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ. ಅದಕ್ಕೆ ಧನ್ಯತೆಯನ್ನು ಹೇಳಿ. ನಿಮ್ಮ ಸಾಧನೆಗಳನ್ನು ನೆನಪಿಸ್ಕೊಳ್ಳಿ. ಆ ಖುಷಿಯನ್ನು ಕೂಡ ನಿಮ್ಮ ದೇಹದಲ್ಲಿ ಅನುಭವಿಸಿ, ನಿಮ್ಮ ಮನಸ್ಸಿನಲ್ಲಿ ಅನುಭವಿಸಿ. ಧನ್ಯತೆಯನ್ನು ಕೂಡ ಹೇಳಿ. ಯಾವ ಯಾವ ಗುರಿಗಳನ್ನು ನೀವು ತಲುಪಿದ್ರಿ, ಆ ಗುರಿ ತಲುಪಿದಾಗ ಆಗೋ ಒಂದು ಸಂತೋಷನ ಈಗ ನೀವು ಅನುಭವಿಸಿ ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ. ಯಾವ ಯಾವ ವಿಷಯಕ್ಕೆ ಶಬಾಷ್ಗಿರಿ ಕೊಂಡಿರಿ ಆ ಒಂದು ವಿಷಯವನ್ನು ನೆನಪು ಮಾಡ್ಕೊಳ್ಳಿ. ಅದಕ್ಕೆ ಕೂಡ ಧನ್ಯತೆಯನ್ನು ಹೇಳಿ. ಆ ಖುಷಿಯನ್ನು ಕೂಡ ಅನುಭವಿಸಿ. ಕಳೆದ ವರ್ಷದಲ್ಲಿ ಕೆಲವೊಂದು ವಿಷಯ ನಡೆಯದೇ ಇರ್ಬೋದು, ನೀವು ಪ್ಲ್ಯಾನ್ ಮಾಡಿರ್ಬೋದು, ಆದರೆ ಅದು ಫುಲ್ಫಿಲ್ ಆಗಲಿಲ್ಲ. ಬ್ರಹ್ಮಾಂಡಕ್ಕೆ ಪ್ರಶ್ನೆಯನ್ನು ಇಡಿ, ಯಾಕೆ ಇದು ಆಗಲಿಲ್ಲ, ನನ್ನ ಕಡೆಯಿಂದ ಯಾವ ವಿಷಯ ಬಿಟ್ಟು ಹೋಯಿತು ಅಂತ ಹೇಳಿ ಅಲ್ಲಿಗೆ ಆ ವಿಷಯವನ್ನು ಬಿಟ್ಟುಬಿಡಿ. ಮುಂದಕ್ಕೆ ಸಾಗುತ್ತಾ ನೋವಿನ ಯಾವುದಾದ್ರೂ ನೆನಪುಗಳಿದ್ದಾಗ ಆ ನೆನಪುಗಳನ್ನು ಬ್ರಹ್ಮಾಂಡಕ್ಕೆ ಸಮರ್ಪಿಸಿಬಿಡಿ. ಇಂಥ ನೋವು ನನಗೆ ಬರದೇ ಇರೋದಕ್ಕೆ ನಾನು ಏನು ಮಾಡಬೇಕು, ನೀನೇ ನನಗೆ ಹೇಳು ಅಂತ ಅದನ್ನು ಬ್ರಹ್ಮಾಂಡಕ್ಕೆ ವಹಿಸಿಬಿಡಿ. ಕಲಿಯಬೇಕಾದ ಪಾಠವನ್ನು ನಾನು ಕಲಿತಿದ್ದೇನೆ ಅಂತ ಹೇಳಿ ಧನ್ಯತಾ ಭಾವದಿಂದ ಹೇಳಿ. ಮತ್ತು ಈಗ ಇಂಟೆನ್ಷನ್ ಸೆಟ್ ಮಾಡೋಣ. ಮತ್ತೊಂದು ದೀರ್ಘವಾದ ಉಸಿರು. ನಿಮಗೆ ಈ 2024 ಹೊಸ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳುವಂಥ ಅತಿ ಮುಖ್ಯವಾದ ವಿಷಯ ಯಾವುದು, ಆ ವಿಷಯ ನಡೆದ ಹಾಗೆ ಒಂದು ಪ್ರೇರೇಪಣೆಯನ್ನು ದೇಹದಲ್ಲಿ ತುಂಬಿಕೊಳ್ಳಿ. ಆ ಖುಷಿಯನ್ನು ಅನುಭವಿಸಿ. ಆ ವಿಷಯ ನಡೆದಾಗ ನಿಮಗೆ ಯಾವ ರೀತಿ ಖುಷಿಯಾಗಬಹುದು ಅದನ್ನು ದುಪ್ಪಟ್ಟಗೊಳಿಸಿ ಫೀಲ್ ಮಾಡಿ. ಕೆಲಸ ಇರ್ಬೋದು, ಪ್ರಮೋಷನ್ ಇರ್ಬೋದು, ಮದುವೆ ಇರ್ಬೋದು, ಮಗು ಇರ್ಬೋದು, ಹೊರದೇಶ ಪ್ರಯಾಣ ಇರ್ಬೋದು, ಏನಾದರೂ ಆಗಿರ್ಬೋದು. ನಿಮಗೆ ಅತಿ ವಿಷಯ ಮುಖ್ಯ ಅನ್ನುವಂಥ ವಿಷಯವನ್ನು ಅಲ್ಲಿ ಹಾಕಿ. ಯಾವ ವಿಷಯವನ್ನು ನೀವು ಜೀವನದಲ್ಲಿ ತೆಗೆಯಬೇಕು
ಹೊಸ ವಿಷಯಕ್ಕೆ ಜಾಗ ಮಾಡಬೇಕಂದಾಗ ಹಳೆಯ ವಸ್ತುಗಳನ್ನು ಬಿಡಬೇಕು. ಹಾಗೆ ಯಾವ ವಿಷಯ ನಿಮಗೆ ಬೇಡವೋ, ಕೋಪ ನಿಮ್ಮ ಜೀವನದಲ್ಲಿ ತೊಂದರೆ ಮಾಡ್ತಾಯಿದ್ರೆ ಕೋಪವನ್ನು ಬಿಡುತ್ತೇನೆ ಅಂತ ಹೇಳಿ. ಅನುಮಾನ ನಿಮ್ಮನ್ನು ಕಾಡ್ತಾಯಿದ್ರೆ ಅನುಮಾನನ ಬಿಡ್ತೀನಿ ಅಂತ ಹೇಳಿ. ಸೊ ಹಾಗೆ ಯಾವ ವಿಷಯ ನಿಮಗೆ ತೊಂದರೆ ಮಾಡ್ತಾ ಇದೆಯೋ ಮನೆಯನ್ನು ಮಾತ್ರ ಅಲ್ಲ, ಮನಸ್ಸನ್ನು ಕೂಡ ಶುಚಿಗೊಳಿಸಬೇಕು. ಈ ಎಲ್ಲ ವಿಷಯಕ್ಕೆ ಧನ್ಯವಾದವನ್ನು ಹೇಳಿ ನಿಮ್ಮ ಇಡೀ ದೇಹದಲ್ಲಿ ಆ ಕೃತಜ್ಞತಾ ಭಾವವನ್ನು ತುಂಬಿಕೊಳ್ಳಿ. ಮತ್ತೊಂದು ದೀರ್ಘವಾದ ಉಸಿರು. ದೇವರಿಗೆ, ಬ್ರಹ್ಮಾಂಡಕ್ಕೆ ಧನ್ಯವಾದವನ್ನು ಹೇಳಿ. ಯಾವುದೇ ರೀತಿಯಲ್ಲಿ ನೀವು ಈ ಒಂದು ಹೊಸ ವರ್ಷವನ್ನು ಖುಷಿಯಿಂದ, ಸಂತೋಷದಿಂದ, ವಿಜೃಂಭಣೆಯಿಂದ ಬರಮಾಡಿಕೊಳ್ಳಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ದೇವರಿಗೆ ನಮನವನ್ನು ಹೇಳುತ್ತಾ ನಿಧಾನವಾಗಿ ಕಣ್ಗಳನ್ನು ತೆರೀರಿ. ವಿಶಿಂಗ್ ಯು ಅ ವೆರಿ 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 ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಎಲ್ಲ ವಿಷಯ, ನಿಮಗೆ ಬೇಕಾದ ಎಲ್ಲ ವಿಷಯ ಈ ಹೊಸ ವರ್ಷ 2024ರಲ್ಲಿ ನಿಮ್ಮದಾಗಲಿ ಅಂತ ಹಾರೈಸ್ತಾ ಬೀಳ್ಕೊಡುಗೆ ತಗೋತಾ ಇದ್ದೀನಿ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೀವು 31ನೇ ತಾರೀಕಿಂದ 12 ದಿವಸ ಈ ಇಂಟೆನ್ಷನ್ ಸೆಟ್ಟಿಂಗನ್ನು ಮಾಡ್ಬೋದು. ಮಾಡಿ ನಿಮ್ಮ 2024 ವರ್ಷ, ಈ ವರ್ಷ ನಿಮಗೆ ತುಂಬ ಖುಷಿಯಿಂದ, ಸಂತೋಷದಿಂದ ತುಂಬಿರಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.